ಪ್ರಾಬ್ಲಮ್ ಈಗ ತಮಿಳುನಾಡಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಇಲ್ಲ, ಬರೀ 28 ಮಾತ್ರ ಸ್ಪರ್ಧೆ ಮಾಡಿತ್ತು. UDF ಮೈತ್ರಿಕೂಟ ಕೇರಳದಲ್ಲಿ ಓಕೆ. ವೆಸ್ಟ್ ಬೆಂಗಾಲಲ್ಲಿ ಕಾನ್ಸಂಟ್ರೇಟ್ ಮಾಡಲೇ ಇಲ್ಲ, ಸುಮ್ಮನೆ ಅಭ್ಯರ್ಥಿಗಳು ಹಾಕಿದ್ರು ಅಷ್ಟೇ. ಪ್ರಚಾರ ಮಾಡಿದ್ರು ಇಲ್ವೋ, ದೀದಿ ವಿರುದ್ಧ ಸ್ವಲ್ಪ ಮಾತಾಡಿದ್ರು, ಬಿಜೆಪಿ ವಿರುದ್ಧ ಮಾತಾಡಿದ್ರು, ಬಟ್ ಕಾನ್ಸ್ಟೆಂಟ್ ಆಗಿ ನಮ್ಮ ಫೋಕಸ್ ಇದೆ ಅಂತ ಮಾಡಲೇ ಇಲ್ಲ ಕಾಂಗ್ರೆಸ್. ಬಟ್ ಅಸ್ಸಾಮಲ್ಲಿ ಚಾನ್ಸ್ ಇತ್ತು. ಅಸ್ಸಾಮಲ್ಲಿ ಬಿಜೆಪಿ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಫೈಟ್ ಮಾಡ್ಬೋದಾಗಿತ್ತು. ಫೈಟ್ ಮಾಡಿದ್ರು ಕೂಡ ಅದು ಎಫೆಕ್ಟಿವ್ ಆಗಲಿ ಅನ್ನೋದು ತೋರಿಸ್ತಾ ಇದೀವಿ ಸರ್. ಈಗ ಹೈಕಮಾಂಡ್ ತಗೊಳ್ತಕ್ಕಂಥ ತೀರ್ಮಾನಗಳು ಯಾವಾಗ ಆಗಿದ್ದು? ನೀವು ಅಗ್ರೆಸಿವ್ ಅಪ್ರೋಚ್ ಅಂತ ಇರಬೇಕು ಅಂತ. ಬಿಜೆಪಿ ಇವತ್ತು ಇದರಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಬಂದಿದೆ ಅನ್ನೋದಕ್ಕೆ ಕೇವಲ ಒಂದದ್ದಲ್ಲ, ನಾನು ಬಿಗಿನಿಂಗಲ್ಲಿ ಹೇಳಿದೆ, 3 ವರ್ಷಗಳ ಒಂದು ಅಗ್ರೆಸಿವ್ ಅಪ್ರೋಚ್, ಆ ರೀತಿಯಾದಂಥ ಒಂದು ಆಕ್ರಮಣಕಾರಿ ಅಪ್ರೋಚ್ ದೃಷ್ಟಿಕೋನ ಕಾಂಗ್ರೆಸ್ ಏನಾದರೂ ಅಸ್ಸಾಮಲ್ಲಿ 3 ವರ್ಷಗಳಿಂದ ಮಾಡಿದ್ದಿದ್ರೆ, ಇಂಥ DK ಶಿವಕುಮಾರ್ ಅನ್ನೋ ಇಂಥ ಬೇರೆಯವ್ರನ್ನು ಬಿಟ್ಟಿದ್ದಿದ್ರೆ ಇವತ್ತು ಅಲ್ಲಿ ಗೆಲುವು ಆಗ್ತಾ ಇತ್ತು ಅಂತ ನಾನು ಹೇಳ್ತೀನಿ ಕಾಂಗ್ರೆಸ್ಗೆ. ಅದಾಗ್ಲಿಲ್ವಲ್ಲ. ಎಲ್ಲೋ ಒಂದ್ ಕಡೆ ನೀವು ಹೋಗೋಕ್ ಮುಂಚೆನೆ, ಯುದ್ಧಕ್ಕೆ ಹೋಗೋಕ್ ಮುಂಚೆನೆ ನೀವು ಶಸ್ತ್ರತ್ಯಾಗ ಮಾಡಿದ್ರೆ ಗೆಲ್ಲುವ ಹೆಂಗ್ ಸಾಧ್ಯ ಆಗುತ್ತೆ ಅಂತ. ಇವತ್ತು ಹಾಗಿಲ್ವಲ್ಲ. ಇವತ್ತಿನ ಪರಿಸ್ಥಿತಿ ಬೇರೆ ಇದೆಯಲ್ಲ. ನೆಲ ಕಚ್ಚಿ ನೀವು ಹೋರಾಡ್ಲೇಬೇಕು. ಆ ಛಲ ನಾವು ಕಾಣ್ತಾ ಇದ್ದೇವೆ ಇಲ್ಲಿ. ಮೋದಿ ಮತ್ತೆ ಅವರಲ್ಲೆಲ್ಲ ಬಿಟ್ಟು ಅಲ್ಲೇ ಕ್ಯಾಂಪ್ ಮಾಡಿ ಯಾಕಿರ್ಬೇಕಾಗತ್ತೆ? ಅಲ್ಲಿ ಯಾಕೆ ಚುರುಮುರಿ ತಿನ್ಬೇಕು, ಅಲ್ಲಿ ಯಾಕಿರ್ಬೇಕು ಅಂದರೆ ಉದ್ದೇಶ ಇಷ್ಟೇ, ನಾವು ಇಲ್ಲಿ ಗೆಲ್ಲಬೇಕು ಅಷ್ಟೇ. ಗೆಲುವು ಒಂದೇ ನಮ್ಮ ಸಮಾಧಾನ. ಈ ರೀತಿ ನೀವು ವರ್ಕೌಟ್ ಮಾಡೋ ರೀತಿಯಲ್ಲಿ ಕಾಂಗ್ರೆಸ್ ಈ ರೀತಿಯಾದ ಅಗ್ರೆಸಿವ್ ಅಪ್ರೋಚಸ್ ಎಲ್ಲಿ ಹೋಯಿತು? ಬರೀ ನಿಮ್ಮ ಒಂದು ಕಟೌಟ್ ನೋಡಿಕೊಂಡು ಫೋಟೋ ಏನು ವೋಟ್ ಮಾಡ್ತಕ್ಕಂಥ ಕಾಲ ಮುಗಿದೋಯ್ತು. ಈ ರಿಯಾಲಿಟಿಗೆ ಅವರು ಬರ್ತಾ ಇಲ್ವಲ್ಲ ಕಾಂಗ್ರೆಸ್ಸು. ದಟ್ ಈಸ್ ದಿ ಮೈನ್ ಪ್ರಾಬ್ಲಮ್ ಫಾರ್ ದಿ ಡೆಫಿಟ್ ಆಫ್ ಕಾಂಗ್ರೆಸ್ ಇನ್ ಮೆನಿ ಸ್ಟೇಟ್ಸ್. ದಟ್ ಇಸ್ ದಿ ಪ್ರಾಬ್ಲಮ್. ಯಾಕೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ, ತೆಲಂಗಾಣದಲ್ಲಿ ಇನ್ನೂ ಒಂದಷ್ಟು ಜನ ಈ ನೆಲ ಕಚ್ಚಿ ಕೆಲಸ ಮಾಡ್ತಕ್ಕಂಥ ಲೀಡರ್ಸ್ ಇದ್ದಾರೆ. ರಾಜಶೇಖರ್ ರೆಡ್ಡಿ ಇರ್ಬೋದು ಫಾರ್ ದ ಮ್ಯಾಟರ್, ರೇವಂತ್ ರೆಡ್ಡಿ. ಯಾಕೆಂತ ಹೇಳಿದ್ರೆ ಗೆಲುವು ಒಂದು ಅಷ್ಟು ಸುಲಭ ಅಲ್ಲ. ಇವತ್ತು ಮೊನ್ನೆ ಪಂಚಾಯತಿ ಎಲೆಕ್ಷನ್ಸಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಹಸ್ ಒನ್ ಶೋನ್. ಯಾರಿಗೋಗುತ್ತಾ ಒಂದು ಕ್ರೆಡಿಟು? ಆಬ್ವಿಯಸ್ಲಿ ಇಟ್ ಗೋಸ್ ಟು ದ ತೆಲಂಗಾಣ ಚೀಫ್ ಮಿನಿಸ್ಟರ್. ಹಾಗೆ ನಿಮ್ಗೆ ಅಂತ ಲೀಡರ್ಶಿಪ್ಗಳು ಇವತ್ತು ದೇಶದಲ್ಲಿ ಉತ್ತರ ಪ್ರದೇಶಲ್ಲಾಗಲಿ, ಬಿಹಾರಲ್ಲಾಗಲಿ, ಗುಜರಾತಲ್ಲಾಗಲಿ ಒಂದು ಫೇಸ್ ಕಾಣ್ತಾ ಇದೆಯಾ ನಮ್ಗೆ ಇವತ್ತು? ಈ ಫೇಸ್ಗಳು ಇವತ್ತು ಇದೆಯಾ? ಅದಕ್ಕೆ ಯಾಕೆ ಇವತ್ತು ಬಿಜೆಪಿ ಅಲ್ಲೆಲ್ಲ ಇದ್ದಿದ್ರೆ ಅಲ್ಲೆಲ್ಲ ಬಹಳ ವೀಕ್ ಆಗಿದ್ದಾರೆ ಅನ್ನೋದು ಕಾಂಗ್ರೆಸ್. ಇದು ಒಪ್ಕೋಬೇಕಾಗುತ್ತೆ. ಮತ್ತೊಂದು ಸರ್, ನೀವು ಹೇಳಿದ ಗುಜರಾತ್ ಬಿಟ್ರೆ ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇದ್ರೂ ಕೂಡ ಹೊಂದಾಣಿಕೆ ಇಲ್ಲ, ಜಗಳ, ಕಿತ್ತಾಟ. ಹೀಗಾಗಿ ಈ ಒಂದು ಜಗಳವನ್ನ, ಕಿತ್ತಾಟವನ್ನ ಕಾಂಗ್ರೆಸ್ ಹೈಕಮಾಂಡ್ ಸಮರ್ಥವಾಗಿ ಎದುರಿಸೋದಕ್ಕೆ ವಿಫಲ ಆಗಿದೆ. ಈಗ ಉದಾಹರಣೆಗೆ ನಾವು ರಾಜಸ್ಥಾನೇ ತಗೊಳ್ಳಿ. ಈಗ ಅಶೋಕ್ ಗೆಹ್ಲೋಟ್ ಆಯ್ತು, ಸೋತಿದ್ದಾರಪ್ಪ, ಸರಿ. ಅಲ್ಲಿ ನೆಕ್ಸ್ಟ್ ಸಚಿನ್ ಪೈಲಟ್ ಇದ್ದಾರಲ್ಲ, ಅವರು ಯಾಕೆ ಮತ್ತೆ ಎಮರ್ಜ್ ಆಗ್ತಾ ಇಲ್ಲ? ಅಟ್ ದ ಸೇಮ್ ಟೈಮ್ ಮಾಧವರಾವ್ ಸಿಂಧ್ಯಾ, ಜ್ಯೋತಿರಾದಿತ್ಯ ಸಿಂಧ್ಯಾ ಯಾಕೆ ಪಾರ್ಟಿ ಬಿಟ್ಟು ಹೋದ್ರು?